ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಅಂತಿಮ ಸಂಚಿಕೆ ಹತ್ರ ಬರ್ತದೆ. ಹಾಗಾದ್ರೆ ಹೇಗಿರುತ್ತಪ್ಪ ಅಂತಿಮ ಸಂಚಿಕೆಗಳು? ವಿಜಯಾಂಬಿಕಾಗೆ ಮತ್ತೆ ಇಲ್ಲಿ ಶ್ರಾವಣಿಯ ರೌದ್ರಾವತಾರರನ್ನ ನೋಡಬೇಕಾಗಿದ್ಯಾ? ಏನಾಯ್ತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಸುಬ್ಬು ಮತ್ತೆ ಶ್ರಾವಣಿ ಒಳ್ಳೆತನವೇ ಇವತ್ತು ಅವರ ಕೈ ಹಿಡಿಯುತ್ತೆ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಕೂಡ ನಿಜ. ಇಲ್ಲಿ ಅಂಜುವಿನ ಬದುಕನ್ನ, ಅವರ ಮಗಳ ಬದುಕನ್ನ ಕಾಪಾಡಬೇಕು ಅಂತ ಹೇಳಿ ಆ ಮನೆಗೆ ಬಂದಂತಹ ಸುಬ್ಬು ಹಾಗೆ ಆ ಮನೆಯಲ್ಲಿ ನಾಟಕ ಮಾಡ್ತಾನೆ, ಸುಮ್ಮನಾಗ್ಬಿಡ್ತಾರೆ. ಇದರ ನಡುವೆ ಶ್ರಾವಣಿ ಮನೆಯವರು ಎಲ್ಲರೂ ಕೂಡ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಇಲ್ಲಿ ಶ್ರಾವಣಿ ಒಳ್ಳೆತನ ಕೂಡ ಸುಬ್ಬುವಿನ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಸುಬ್ಬುವಿಗೆ ಸಾಥ್ ಕೊಡ್ತಾರೆ. ತದನಂತರ ಇಲ್ಲಿ ದೊಡ್ಡದೊಂದು ಬದಲಾವಣೆಯನ್ನು ನಡೆದು ಹೋಗುತ್ತೆ. ಯಾಕಂದ್ರೆ ಯಾರಿಗೋಸ್ಕರ, ಯಾರಿಗೆ ಒಳಿತಾಗಬೇಕು ಅಂತ ಸುಬ್ಬು ಆ ಮನೆಯಲ್ಲಿ ಉಳ್ಕೊಂಡ್ರು, ಅವರೇ ಇಲ್ಲಿ ಸುಬ್ಬುವನ್ನ ಇಷ್ಟಪಡೋದಕ್ಕೆ ಶುರು ಮಾಡ್ಕೋತಾರೆ. ಇಲ್ಲಿ ಅಂಜು ಸುಬ್ಬುವನ್ನ ಇಷ್ಟಪಡ್ತಿದ್ದಾಗ ಇಲ್ಲಿ ನಿಜಕ್ಕೂ ಸುಬ್ಬುವಿಗೆ ಆತಂಕ ಶುರುವಾಗುತ್ತೆ. ಯಾಕಂದ್ರೆ ಅಂಜುಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಈತ ತನ್ನ ಗಂಡ ಅಲ್ಲ ಅಂತ ಹೇಳಿ. ಬೇರೆಯವ್ರು ಯಾರಿಗೂ ಗೊತ್ತಿಲ್ಲದೆ ಇರಬಹುದು ಈತ ಅಂಜು ಗಂಡ ಅಲ್ಲ ಅಂತ ಹೇಳಿ, ಆದ್ರೆ ಅಂಜುಗೆ ತುಂಬಾ ಚೆನ್ನಾಗಿ ಗೊತ್ತು. ಆದ್ರೆ ಅವರ ಕಾಳಜಿ, ಪ್ರೀತಿ ಜೊತೆಗೆ ಯಾವುದೇ ರೀತಿಯಲ್ಲೂ ಕೂಡ ಒಂದು ಕೈ ಕಾಲು ಚಲನವಲನ ಇಲ್ಲದೆ ತನ್ಗೇನಾಗ್ತಿದೆ ಅನ್ನೋ ಪರಿಸ್ಥಿತಿ ಕೂಡ ಗೊತ್ತಿಲ್ಲದೆ ಒಂದು ರೀತಿ ಕೋಮಾದಲ್ಲಿದ್ದಂತಹ ಅಂಜು ಇವತ್ತು ಬದುಕಿ ಮರಳಿ ಬಂದಿದ್ದಾಳೆ ಮೊದಲೇನಾಗೆ ಅಂದ್ರೆ ಅದಕ್ಕೆ ಕಾರಣ ಸುಬ್ಬು ಆಗಿದ್ರು. ಅದೇ ಒಂದು ವಿಶ್ವಾಸದಲ್ಲಿ ತನ್ನ ಬಗ್ಗೆ ಇಷ್ಟು ಕಾಳಜಿ ತೋರಿಸಿದಂತ ಸುಬ್ಬುವನ್ನ ನನ್ನ ಬಾಳ ಸಂಗಾತಿಯನ್ನಾಗಿ ಮಾಡ್ಕೋಬೇಕು ಅಂತ ಅಂಜು ತೀರ್ಮಾನ ಮಾಡ್ಕೋತಾಳೆ. ಹಾಗಾಗಿ ಆಕೆ ಕೂಡ ನಡೀತಿರೋ ನಾಟಕಕ್ಕೆ ಹಾಗೆ ಸಾಥ್ ಕೊಟ್ಬಿಡ್ತಾಳೆ. ಈತ ನನ್ನ ಗಂಡ ಅಲ್ಲ ಅನ್ನೋ ವಿಷಯವನ್ನೇ ಆಕೆ ಹೇಳಲಿಕ್ಕೆ ಮುಂದಾಗೋದಿಲ್ಲ. ಇತ್ತ ಕಡೆ ರಾಜೇಶ್ವರಿ ಕೂಡ ಅನ್ಕೋಬಿಡ್ತಾರೆ, ನಾನು ಕೊಟ್ಟಂತ ಹುಡುಗ ಇವನೇ ಇರಬಹುದಾ ಅಂತ ಹೇಳಿ. ಹಾಗಾಗಿ ಇಲ್ಲಿ ದೀಪಕ್ ರೀತಿನೇ ಸುಬ್ಬು ರಾಜೇಶ್ವರಿ ಮುಂದೆ ಆಕ್ಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇದರ ನಡುವೆ ಇಲ್ಲಿ ಅಂಜು ಇಷ್ಟಪಟ್ಟಂತ ಸುಬ್ಬುವಿನ ಜೊತೆಗೇನೆ ಇಲ್ಲಿ ತಂದೆ ಸುಬ್ಬು ಮತ್ತೆ ಅಂಜು ಮದುವೆ ಫಿಕ್ಸ್ ಮಾಡ್ತಾರೆ. ಬಟ್ ತಂದೆ ಗೊತ್ತಿಲ್ಲ ಈತ ತನ್ನ ಮಗಳ ಗಂಡ ಅಲ್ಲ ಅಂತ ಹೇಳಿ. ತನ್ನ ಮಗಳು ಮತ್ತೆ ಮರಳಿ ಜೀವಂತವಾಗಿ ಬಂದಿದ್ದಾಳೆ. ಹಾಗಾಗಿ ಮತ್ತೆ ನಮ್ಮ ಮುಂದೆ ಹೇಗೂ ಮದುವೆ ಆಗಿರಲಿಲ್ಲ, ಮತ್ತೊಮ್ಮೆ ಅವರಿಬ್ಬರ ಮದುವೆ ಆಗಲಿ ಅಂತ ಇಚ್ಛೆ ಪಡ್ತಾರೆ. ಹಾಗಾಗಿ ಸುಬ್ಬು ಮತ್ತೆ ಅಂಜುವಿನ ಮದುವೆ ಮಾಡೋದಾಗಿ ಅನೌನ್ಸ್ ಮಾಡ್ತಾರೆ. ಈ ವಿಷಯ ಕೇಳ್ತಿದ್ದಾಗೆ ಸುಬ್ಬು ಮತ್ತೆ ಶ್ರಾವಣಿ ಕುಸಿದು ಹೋಗ್ತಾರೆ. ಏನಪ್ಪ ಮಾಡುದು ಅಂತ ಗಾಬರಿಗೊಂಡ್ಬಿಡ್ತಾರೆ. ಈ ಕಡೆ ಹೇಗಾದ್ರೂ ಮಾಡಿ ದೀಪಕ್ನನ್ನ ಇಲ್ಲಿಗೆ ಕರ್ಕೊಂಡು ಬರಬೇಕು ಅಂತ ಹೇಳಿ ಸುಬ್ಬು ಶತಾಯ ಪ್ರಯತ್ನ ಪಡ್ತಿದ್ದಾರೆ. ಇಲ್ಲಿ ಅಂಜುವಿನ ತಂದೆಯ ಪಿಎ ಕೂಡ ಸುಬ್ಬುಗೆ ಸಾಥ್ ಕೊಡ್ತಾರೆ. ಬೇಕು ಸುಬ್ಬು ಮತ್ತೆ ಶ್ರಾವಣಿ ಗಂಡ ಹೆಂಡತಿ ಮನೆಗೆ ಒಳಿತು ಮಾಡೋಕ್ಕೋಸ್ಕರ ಬಂದಿದ್ದಾರೆ ಅನ್ನೋ ವಿಷಯ ಅವ್ರಿಗೆ ಗೊತ್ತದ. ಹಾಗಾಗಿ ಸುಬ್ಬುವಿಗೆ ಸಾಥ್ ಕೊಡ್ತಾರೆ. ದೀಪಕ್ನನ್ನ ಹುಡುಕೋ ಪ್ರಯತ್ನದಲ್ಲಿ ಅವರು ಮುನ್ನುಗ್ಗಿದ್ರೆ ಈ ಕಡೆ ಶ್ರಾವಣಿ ಏನ್ ಮಾಡುದು ಅಂತ ಗೊತ್ತಿಲ್ಲದ ಅಂಜು ಹತ್ರ ಎಲ್ಲಾ ವಿಷಯ ಹೇಳ್ಬಿಡೋಣ ಅಂತ ಯೋಚನೆ ಮಾಡ್ತಾರೆ. ಬಟ್ ಅದೇ ಸಂದರ್ಭದಲ್ಲಿ ಬಂದಂತಹ ಕಾಂತ ಶ್ರಾವಣಿಯನ್ನ ಪ್ರಜ್ಞೆ ತಪ್ಪಿಸಿ ಆಕೆಯನ್ನ ಸ್ಟೋರ್ ರೂಮ್ ಅಲ್ಲಿ ಕೂಡ ಹಾಕ್ತಾರೆ. ಯಾಕಂದ್ರೆ ಆ ಒಂದು ಮನೆಯಲ್ಲಿ ಜಾಂಡ ಊರ್ಬೇಕು ಅನ್ನೋದು ಕಾಂತಮ್ಮನ ಆಸೆ ಆಗಿದೆ. ಹಾಗಾಗಿ ಸುಬ್ಬು ಏನಾದ್ರೂ ಅಂಜುನ ಮದುವೆ ಆದ್ರೆ ಈ ಮನೆಯಲ್ಲಿ ಸೆಟಲ್ ಆಗ್ತಾರ, ನಾನು ಕೂಡ ಈ ಮನೆಯಲ್ಲಿ ಸಾಕತ್ತಾಗಿ ಇರಬಹುದು ಅಂತ ಹೇಳಿದೆ ಯೋಚನೆ ಮಾಡ್ತಾರೆ. ಇತ್ತ ಕಡೆ ಅಂಜು ತನ್ನ ತಂದೆಯ ಬಳಿ ನಿಜಕ್ಕೂ ಕೂಡ ತುಂಬಾ ಖುಷಿಯಿಂದ ಒಂದು ಮದುವೆ ಬಗ್ಗೆ ಮಾತನಾಡ್ತಿರ್ತಾರೆ. ಅದೇ ಒಂದು ಸಮಯಕ್ಕೆ ಕಾಂತ ಅವರು ಕುಡ್ಕೊಂಡು ಬರ್ತಾರೆ. ಕುಡ್ಕೊಂಡು ಬಂದದ್ದೇ ಇಲ್ಲಿ ಸುಬ್ಬು ಮತ್ತೆ ಶ್ರಾವಣಿಗೆ ಏನೆಲ್ಲ ಸಂಬಂಧ ಇತ್ತು, ಅವರಿಬ್ರು ಗಂಡ ಹೆಂಡತಿ ಅನ್ನೋ ವಿಷಯ, ಈ ಮನೆಗೆ ಯಾಕೆ ಬಂದ್ರು ಅನ್ನೋ ವಿಷಯ ಎಲ್ಲವನ್ನ ಕೂಡ ಹೇಳ್ಬಿಡ್ತಾರೆ. ಈ ಕಡೆ ಶ್ರಾವಣಿಯನ್ನ ನಾನು ಸ್ಟೋರ್ ರೂಮ್ ಅಲ್ಲಿ ಕೂಡ ಹಾಕಿದ್ದೀನಿ ಅಂತ ಕೂಡ ಹೇಳ್ತಾರೆ. ಈ ಒಂದು ವಿಷಯವನ್ನೇ ಕೇಳಿದ್ದೆ ಅಂಜುಗೆ ಗಾಬರಿ ಆಗ್ಬಿಡುತ್ತೆ. ಮೊದಲು ಆಕೆಯನ್ನ ಹೋಗಿ ಭೇಟಿ ಮಾಡಬೇಕು ಅನ್ಕೊಂಡಿದ್ದೆ. ಅಂಜು ಸ್ಟೋರ್ ರೂಮಿಗೆ ಹೋಗ್ತಾಳೆ. ಸ್ಟೋರ್ ರೂಮಿಗೆ ಹೋದಂತ ಅಂಜು ಶ್ರಾವಣಿಯನ್ನ ನೋಡಿದ್ದೆ ಗಾಬರಿ ಆಗ್ತಾಳೆ. ತದನಂತರ ಇಲ್ಲಿ ಶ್ರಾವಣಿಯನ್ನ ಸತ್ಯ ಏನು ಅಂತ ಕೇಳಿದಾಗ ಶ್ರಾವಣಿ ಎಲ್ಲ ಸತ್ಯವನ್ನ ಕೂಡ ಹೇಳ್ತಾಳೆ. ತನಗೋಸ್ಕರ ಕಷ್ಟಪಟ್ಟಂತವ್ರು ಇವತ್ತು ಈ ರೀತಿ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ, ಇದಕ್ಕೆ ನಾನೇ ಕಾರಣ. ನಾನು ಸುಬ್ಬುವನ್ನ ಇಷ್ಟಪಟ್ಟಿರ್ಬೋದು, ಆದ್ರೆ ಸುಬ್ಬು ಆಲ್ರೆಡಿ ಶ್ರಾವಣಿ ಜೊತೆ ಮದುವೆ ಆಗಿದ್ದಾರೆ. ನಿಜಕ್ಕೂ ಶ್ರಾವಣಿನೇ ಸುಬ್ಬುಗೆ ಸರಿಯಾದ ಜೋಡಿ. ಇಬ್ರು ಕೂಡ ಮೇಡ್ ಫಾರ್ ಈಚ್ ಅದರ್. ಒಬ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಗಂಡನನ್ನೇ ಬಿಟ್ಕೊಟ್ಟು ಇದ್ದಂತ ಆಕೆ ನಿಜಕ್ಕೂ ಇವರು ದೇವತಾ ಮನುಷ್ಯರು ಅನ್ನೋ ರೀತಿ ಅಂಜು ಭಾವಿಸ್ತಾಳೆ. ಹಾಗಾಗಿ ಇಲ್ಲಿ ಅಂಜು ತನ್ನ ತಂದೆಯ ಬಳಿ ಸತ್ಯವನ್ನ ಹೇಳಬೇಕು ಅಂತ ತೀರ್ಮಾನವನ್ನ ಮಾಡ್ಕೋತಾಳೆ. ಫೈನಲಿ ಇಲ್ಲಿ ತಂದೆಯ ಹತ್ರ ಸುಬ್ಬು ನನ್ನ ಗಂಡ ಅಲ್ಲ, ನಾನು ಸುಬ್ಬುನೆಲ್ಲ ಮದುವೆ ಆಗಿದ್ದು ದೀಪಕ್ ಅನ್ನೋರ್ನ, ಆದ್ರೆ ಅವರು ನನ್ನ ಬಗ್ಗೆ ಇಷ್ಟು ಕಾಳಜಿ ತೋರಿಸಿ ನಾನು ಮತ್ತೆ ಪುನರ್ಜನ್ಮ ಪಡೆಯುವುದಕ್ಕೆ ಕಾರಣ ಆದ್ರೂ ಅನ್ನೋ ಕಾರಣಕ್ಕೆ ನಾನು ಅವ್ರನ್ನ ಇಷ್ಟಪಟ್ಟಿದ್ದು ನಿಜ ಅಂತ ಹೇಳ್ತಾರೆ. ಇದರಿಂದಾಗಿ ಆಕೆಯ ತಂದೆ ಕೂಡ ಇಲ್ಲಿ ನನ್ನ ಮಗಳು ಇಷ್ಟಪಟ್ಟ ಮೇಲೆ ಅವನ ಜೊತೆನೆ ಮದುವೆ ಆಗ್ಬಿಡ್ಲಿ, ಆ ದೀಪಕ್ ಹೇಗೂ ಕೆಟ್ಟವನಲ್ವಾ, ಇಲ್ಲಿ ಅಂಜು ಒಳ್ಳೆ ಹುಡುಗ ಆಗಿರ್ತಕ್ಕಂಥ ಸುಬ್ಬುನೇ ಮದುವೆ ಆಗ್ಬೇಕು ಅಂತ ಅವರು ಕೂಡ ಯೋಚನೆ ಮಾಡ್ತಾರೆ. ಇತ್ತ ಕಡೆ ಸುಬ್ಬು ಜೊತೆ ಮಾತಾಡ್ತಾರೆ. ಬಟ್ ಸುಬ್ಬು ಒಪ್ಪುವುದಿಲ್ಲ. ಸುಬ್ಬು ಸತ್ಯವನ್ನೇ ಹೇಳ್ಬಿಡ್ತಾರೆ.
ಹೇಳ್ತಾರೆ, ಶ್ರಾವಣಿ ನಾನು ನನ್ನ ಮದುವೆ ಆಗಿದ್ದೀನಿ, ಶ್ರಾವಣಿ ನನ್ನ ಹೆಂಡತಿ ಅಂತ ಹೇಳಿ. ಬಟ್ ಅದು ಯಾವುದನ್ನು ಕೂಡ ಕೇಳೋದಿಲ್ಲ. ನಿನ್ನ ಹೆಂಡತಿ ನನ್ನ ಕಪಿಮುಷ್ಟಿಯಲ್ಲಿದ್ದಾಳೆ, ಆಕೆಯನ್ನು ಬಂಧಿಸಿಟ್ಟಿದ್ದೀನಿ. ನಿನ್ನ ಹೆಂಡತಿಗೆ ಒಳ್ಳೇದಾಗಬೇಕು ಅಂದರೆ, ಆಕೆ ಜೀವಂತವಾಗಿ ಉಳಿಬೇಕು ಅಂದರೆ ನೀನು ನನ್ನ ಮಗಳನ್ನು ಬಂದು ಮದುವೆ ಆಗಲೇಬೇಕು ಅಂತ ಹೇಳಿ ಇಲ್ಲಿ ಬೆದರಿಕೆಯನ್ನು ಒಡ್ತಾರೆ ಅಂಜು ತಂದೆ. ಇತ್ತ ಕಡೆ ರಾಜೇಶ್ವರಿ ಮತ್ತು ಅವಳ ಗಂಡ ಇಬ್ಬರು ಕೂಡ ಸೇರಿಕೊಂಡು ಸುಬ್ಬು ಮೇಲೆ ದಾಳಿ ಮಾಡಿಸಿ ಆತನನ್ನು ಕಿಡ್ನಾಪ್ ಮಾಡಿ ಆತನ ಕತ್ತಿಯನ್ನು ಮುಗಿಸ್ಬೇಕು ಅಂತ ರೌಡಿಗಳನ್ನ ಕಳಿಸಿದ್ದಾರೆ. ಇತ್ತ ಕಡೆ ಮದುವೆ ಮಂಟಪ ರೆಡಿ ಆಗಿದೆ. ಮದುವೆ ಮಂಟಪಕ್ಕೆ ಅಂಜು ಬಂದು ಕೂತಿದ್ದಾರೆ. ಬಟ್ ಸುಬ್ಬು ಎಲ್ಲೂ ಕೂಡ ಕಾಣಿಸ್ತಿಲ್ಲ. ಈ ಕಡೆ ರಾಜೇಶ್ವರಿ ತನ್ನ ಕಡೆಯವರಿಗೆ ಕಾಲ್ ಮಾಡ್ತಿದ್ದಾಳೆ. ಬಟ್ ಅವರು ಕೂಡ ಕಾಲ್ ಪಿಕ್ ಮಾಡ್ತಿಲ್ಲ. ಯಾವಾಗ ಇಲ್ಲಿ ಸುಬ್ಬು ಕಾಣಿಸ್ಲಿಲ್ವೋ ಖಂಡಿತ ನಮ್ಮ ಕಡೆಯವರು ಅವರನ್ನ ಎತ್ತಾಕೊಂಡು ಹೋಗಿದ್ದಾರೆ ಅಂತ ಗಂಡ ಹೆಂಡತಿ ಅನ್ಕೋತಾರೆ. ಬಟ್ ಇನ್ನು ಒಂದು ಕ್ಷಣಕ್ಕೆ ಅಲ್ಲಿಗೆ ಸುಬ್ಬು ಮಧುಮುಖನಾಗಿ ಎಂಟ್ರಿ ಕೊಡ್ತಾರೆ. ಮಧುಮುಖನಾಗಿ ಬಂದು ಕುಳಿತ ಸುಬ್ಬುನನ್ನು ನೋಡಿದೆ ಇಲ್ಲಿ ರಾಜೇಶ್ವರಿ ಗಂಡ, ಇದೇನಾ ನೀನು ಕಳಿಸಿರೋ ಹುಡುಗರು ಮಾಡಿರೋದು, ನೋಡಿದ್ಯಾ ಈ ಮಟ್ಟಗಿದ್ದಾನೆ ಇವನು, ಎಲ್ಲ ರೌಡಿಗಳಿಗೂ ಹೊಡೆದು ಬಡ್ದು ಮಾಡಿ ಎಸ್ಕೇಪ್ ಆಗಿದ್ದಾನೆ ಅಂದಾಗ ಇವನು ಹೀಗೆ ಆ ರೀತಿ ಮಾಡೋಕ್ಕಾಗತ್ತೆ, ನಿಜಕ್ಕೂ ನನಗೆ ಯಾವುದು ಕೂಡ ಅರ್ಥ ಆಗ್ತಾನೆ ಇಲ್ಲ ಅಂತ ಹೇಳಿ ರಾಜೇಶ್ವರಿ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಕೊನೆಗೂ ಕಣ್ಣು ಮುಂದೆನೇ ನಡೀತಿರ್ತಕ್ಕಂಥ ಮದುವೆಗೆ ಅವರಿಬ್ರು ಸಾಕ್ಷಿ ಆಗಬೇಕಾಗಿದೆ. ಇತ್ತ ಕಡೆ ಅಂಜು ಕೂಡ ಕುಳಿತುಕೊಂಡಿದ್ದಾರೆ. ಕುಳಿತಿರ್ತಕ್ಕಂಥ ಅಂಜುಗೆ ಇಷ್ಟ ಇಲ್ಲದೆ ಇದ್ರೂ ಕೂಡ ಹಾರವನ್ನು ಬದಲಾಯಿಸ್ತಿದ್ದಾರೆ. ಫೈನಲಿ ತಾಳಿ ಕಟ್ಟಬೇಕಾಗಿದೆ. ತಾಳಿಯನ್ನು ಎತ್ಕೊಂಡು ಕಟ್ಟೋದಕ್ಕೆ ರೆಡಿ ಇಲ್ಲ ಸುಬ್ಬು. ಅದೇ ಸಮಯದಲ್ಲಿ ನಿನ್ನ ಪ್ರಾಣ ಆಪತ್ತಿನಲ್ಲಿದೆ, ನಿನ್ನ ಪ್ರಾಣವನ್ನು ಉಳಿಸ್ಕೋಬೇಕಂದ್ರೆ ಈಗ ನೀನು ನನ್ನ ಮಗಳಿಗೆ ತಾಳಿ ಕಟ್ಟಲೇಬೇಕು ಅಂತ ಹೇಳಿ ಅಂಜುವಿನ ತಂದೆ ಆತನನ್ನು ಗುಂಡನ್ನು ಪಾಯಿಂಟ್ ಮಾಡಿ ಇಟ್ಕೋತಾರೆ. ನಿಜಕ್ಕೂ ಕೂಡ ಇಲ್ಲಿ ಸುಬ್ಬುಗೆ ಬೇರೆ ಯಾವುದೇ ದಾರಿ ಇಲ್ಲ, ಆಕೆಯನ್ನು ಉಳಿಸ್ಕೋಬೇಕಾಗಿದೆ ಶ್ರಾವಣಿಯನ್ನು. ಹಾಗಾಗಿ ಅಂಜುಗೆ ತಾಳಿ ಕಟ್ತಾರ ಅಂದ್ಕೊಂಡ್ರೆ ಖಂಡಿತ ತಾಳಿ ಕಟ್ಟೋದೇ ಇಲ್ಲ. ಧೈರ್ಯ ಮಾಡಿಕೊಂಡು ಶ್ರಾವಣಿ ನನ್ನ ಹೆಂಡತಿ, ಶ್ರಾವಣಿ ಮೇಡಮ್ ಬಿಟ್ಟು ಬೇರೆ ಯಾರು ಕೂಡ ನನ್ನ ಬದುಕಲ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಸತ್ಯವನ್ನು ಹೇಳ್ತಿದ್ದಾಗೆ ಅಂಜು ಮತ್ತು ಅವಳ ತಂದೆ ಇಬ್ಬರು ಕೂಡ ಚಪ್ಪಾಳೆ ಹೊಡಿತಿದ್ದಾರೆ. ಬಿಕಾಸ್ ಅವರಿಬ್ಬರು ಕೂಡ ಸೇರಿಕೊಂಡೆ ಪ್ಲಾನ್ ಮಾಡಿದ್ದು ಸುಬ್ಬುವಿಂದ ಸತ್ಯ ಬಾಯಿ ಬಿಡಿಸ್ಬೇಕು, ಅವರ ಪ್ರೀತಿ ಎಷ್ಟರ ಮಟ್ಟಿಗೆ ಅನ್ನೋದನ್ನು ಜಗತ್ತಿಗೆ ತೋರಿಸ್ಬೇಕು ಅಂತ ಹೇಳಿ. ಯಾಕಂದರೆ ಅಂಜು ಸತ್ಯವನ್ನು ಹೇಳಿ ತನ್ನ ತಂದೆಗೆ ಅರ್ಥ ಮಾಡಿಸಿದಾಗ ತಂದೆ ಸತ್ಯವನ್ನು ಅಕ್ಸೆಪ್ಟ್ ಮಾಡ್ಕೊಂಡಿರ್ತಾರೆ. ಸುಬ್ಬು ಮತ್ತು ಶ್ರಾವಣಿ ಎಂಥ ಒಳ್ಳೆ ಮನುಷ್ಯರು, ನನ್ನ ಮಗಳನ್ನ ಮೊಮ್ಮಗಳನ್ನು ವಾಪಸ್ ತಂದು ಕೊಟ್ಟರು ಅಂತ ಹೇಳಿದ ಅವರಿಬ್ಬರನ್ನ ಒಂದು ಮಾಡಬೇಕು ಅಂತ ಅವರು ಅನ್ಕೋತಾರೆ. ಈ ಒಂದು ಬಂಧನದಿಂದ ಬಿಡಿಸಬೇಕು ಅಂತ ಕೂಡ ತೀರ್ಮಾನ ಮಾಡ್ಕೋತಾರೆ. ಫೈನಲಿ ಶ್ರಾವಣಿ ಕೂಡ ಆರಾಮಾಗಿ ಇದ್ದಾರೆ, ಅಲ್ಲಿ ಮರಳಿ ಬರ್ತಾರೆ. ಮತ್ತೆ ಶ್ರಾವಣಿ ಸುಬ್ಬು ಒಂದಾಗ್ತಾರೆ. ಬಟ್ ಇದಕ್ಕೆಲ್ಲ ಕಾರಣ ಯಾರು ಎಂತು ಅನ್ನೋದನ್ನ ರಿವೀಲ್ ಮಾಡಬೇಕಾಗಿದೆ. ಆ ಕಡೆ ದೀಪಕ್ ಕೂಡ ಸಿಕ್ಕಿದ್ದಾರೆ, ದೀಪಕ್ನನ್ನ ಕೂಡ ಹೇಳ್ಕೊಂಡು ಬರ್ತಾರೆ. ಫೈನಲಿ ದೀಪಕ್ ಕೂಡ ಒಳ್ಳೆಯವರಾಗಿದ್ದಾರೆ. ಫೈನಲಿ ಅಂಜು ಮತ್ತೆ ದೀಪಕ್ ಒಂದಾಗ್ತಾರೆ. ಇದರಿಂದ ಇರ್ತಕ್ಕಂಥದ್ದು ರಾಜೇಶ್ವರಿ ಮತ್ತೆ ಅವಳ ಗಂಡ ಅನ್ನೋ ವಿಷಯ ಗೊತ್ತಾಗತ್ತೆ. ಕೊನೆಗೂ ಅವರು ಕೂಡ ಕ್ಷಮೆ ಕೇಳ್ತಾರೆ. ಫೈನಲಿ ಎಲ್ಲವೂ ಕೂಡ ಇತ್ಯರ್ಥ ಆಗುತ್ತೆ. ಮರಳಿ ಮತ್ತೆ ಮನೆ ಸೇರ್ತಿದ್ದಾರೆ, ಗುಡಿಗೆ ಸೇರ್ತಿದ್ದಾರೆ ಸುಬ್ಬು ಶ್ರಾವಣಿ. ಅಲ್ಲಿ ವಿಜಯಾಂಬಿಕಾ ಆಟಕ್ಕೆ ಫುಲ್ ಸ್ಟಾಪ್ ಇಡಬೇಕಾಗಿದೆ. ಯಾಕಂದ್ರೆ ವಿಜಯಾಂಬಿಕಾ ಪ್ಲಾನ್ ಇದಾಗಿತ್ತು ಅನ್ನೋದು ಗೊತ್ತಾಗುತ್ತೆ. ಇಲ್ಲದೆ ಅಲ್ಲೂ ಇನ್ನೊಬ್ಬರ ಬದುಕನ್ನ ಹಾಳು ಮಾಡೋದಕ್ಕೆ ಮುಂದಾದಂಥ ವಿಜಯಾಂಬಿಕಾನ ಖಂಡಿತವಾಗ್ಲೂ ಕೂಡ ಇನ್ನು ಉಳಿಸೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ಹೇಳಿ ಅನ್ಸುತ್ತೆ. ಹಾಗಾಗಿ ಇಲ್ಲಿ ವಿಜಯಾಂಬಿಕಾ ಮನೆಗೆ ನುಗ್ಗದಂಥ ಶ್ರಾವಣಿ ವಿಜಯಾಂಬಿಕಾನ ಕುತ್ತಿಗೆ ಹಿಡಿದು ಹೊರದಬ್ಬುವುದ್ರ ಮುಖಾಂತರ ವಿಜಯಾಂಬಿಕಾ ಅಂತ್ಯ ಹಾಡುವುದಕ್ಕೆ ಮುಂದಾಗ್ತಿದ್ದಾರೆ ಶ್ರಾವಣಿ. ಬಟ್ ಹೇಗಿರುತ್ತೆ ಅದೆಲ್ಲವೂ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.